ಕೋರ್ಟ್ ಆದೇಶ ಅಥವಾ ನಿಯಮಗಳನ್ನು ಪಾಲನೆ ಮಾಡ್ತೀವಿ ಅನ್ನುವಂಥ ಪೊಲೀಸರು ಯಾರ್ದೋ ಒಂದು ಪಾಲಿಕೆ ಅಧಿಕಾರಿಗಳು ಯಾವುದೋ ಒಂದನ್ನ ಡೆಮಾಲಿಷ್ ಮಾಡೋ ಮೂಲಕ ಈ ನಿಯಮಗಳನ್ನು ಪಾಲನೆ ಮಾಡ್ತೀವಿ ಅಂತ ತೋರಿಸ್ತಿದ್ದಾರಾ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಕಾರಣ ನಿಯಮ ನೀವು ಪಾಲನೆ ಮಾಡ್ತೀರಿ ಅಂತ ಆದರೆ ಪ್ರಭಾವಿ ವ್ಯಕ್ತಿಗಳು ಕೂಡ ಈ ರೀತಿ ಒತ್ತುವರಿ ಮಾಡ್ಕೊಂಡಿದ್ರೆ ಆ ಜಾಗವನ್ನ ಯಾಕೆ ತೆರವು ಮಾಡ್ತಾ ಇಲ್ಲ ಅನ್ನೋದನ್ನ ಜನಸಾಮಾನ್ಯರ ಪ್ರಶ್ನೆ ಮಾಡ್ತಿದ್ದಾರೆ. ಯಾಕೆ ಈ ತೆರವು ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀವಿ, ಯಾಕೆ ಈ ನಿಯಮಗಳ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂದ್ರೆ ಕಲಬುರಗಿ ಅಂಥದ್ದೊಂದು ಘಟನೆಗೆ ಇವತ್ತು ಸಾಕ್ಷಿಯಾಗಿ ಹೋಗಿದೆ. ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಠಗಳ ವಿರುದ್ಧವೇ ಬುಲ್ಡೋಸರ್ ಬಾಂಬ್. ಅಂದೋಲಾ ಶಾಖಾ ಮಠ ಒತ್ತುವರಿ ತೆರವು. ಅಕ್ರಮ ಕಟ್ಟಡಗಳ ವಿರುದ್ಧ ಬುಲ್ಡೋಸರ್ ಅಸ್ತ್ರ. ಉತ್ತರ ಪ್ರದೇಶದಲ್ಲಿ ಪುಂಡ ಪೋಖರಿಗಳ ವಿರುದ್ಧ ಯೋಗಿ ಆದಿತ್ಯನಾಥ್ ಬಳಸಿದ್ದ ಬುಲ್ಡೋಸರ್ ಅಸ್ತ್ರ ಇದೀಗ ಹಿಂದೂ ಮಠಗಳ ವಿರುದ್ಧವೇ ತಿರುಗುಬಾಣವಾಗಿದೆ. ರಾಯಚೂರು ಮತ್ತು ಕಲಬುರಗಿಯಲ್ಲಿ ಇಂದು ಜೆಸಿಬಿ ಘರ್ಜನೆ ಮೊಳಗಿದೆ. ಹೌದು, ಕಲಬುರಗಿ ನಗರದ ನಾಗನಹಳ್ಳಿಯಲ್ಲಿರುವ ಅಂದೋಲಾ ಮಠದ ಶಾಖಾ ಮಠದ ಮೇಲೆ ಪಾಲಿಕೆ ಅಧಿಕಾರಿಗಳ ಕಣ್ಣು ಬಿದ್ದಿದೆ. ಕರುಣೇಶ್ವರ ಶಾಖಾ ಮಠದ ನಿರ್ಮಾಣದ ವೇಳೆ ಸೆಟ್ ಬ್ಯಾಕ್ ಬಿಟ್ಟಿಲ್ಲ. ಹೀಗಾಗಿ ಅಕ್ರಮ ಒತ್ತುವರಿ ತೆರವು ಮಾಡುವಂತೆ ಹೈಕೋರ್ಟ್ ಆದೇಶ ನೀಡಿದ್ದು ಇಂದು ಜೆಸಿಬಿಯಿಂದ ಅಧಿಕಾರಿಗಳು ಪ್ರತ್ಯಕ್ಷರಾಗಿದ್ದರು. 60 ದಿನಗಳಾದರೂ ಅವರು ತಕ್ಕೊಂಡಿರಲಿಲ್ಲ ಸ್ವತಃ. ಆಮೇಲೆ 1 ತಿಂಗಳು ಹೆಚ್ಚಿಗಾದರೂ ತೆಗೆದಿರಲಿಲ್ಲ. ಅದಕ್ಕೆ ನಾವು ಮಹಾನಗರ ಪಾಲಿಕೆ ವತಿಯಿಂದ ಆರ್ಡರ್ ಮಾಡಿಬಿಟ್ಟು ಮಾನ್ಯ ಆಯುಕ್ತರ ಆದೇಶದಂತೆ ಮತ್ತು ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ನಾವು ಇವತ್ತಿನ ದಿವಸ ಎಲ್ಲ ಸಿಬ್ಬಂದಿ ಇಂಜಿನಿಯರ್ಸ್, ಪೊಲೀಸ್, ಸೆಕ್ಯೂರಿಟಿ ಎಲ್ಲ ವೆಹಿಕಲ್ ತೊಗೊಂಡು ಬಂದು ರಿವ್ಯೂ ಮಾಡ್ತಾ ಇದ್ದೀವಿ. ಪಾಲಿಕೆ ಅಧಿಕಾರಿಗಳು ನಾವು ಕಾನೂನು ಪಾಲನೆ ಮಾಡ್ತಾ ಇದ್ದೀವಿ ಎಂದು ಸಮರ್ಥನೆ ಮಾಡಿಕೊಂಡ್ರೆ ಅಂದೋಲಾ ಮಠದ ಸ್ವಾಮೀಜಿಗಳ ಆರೋಪವೇ ಬೇರೆ. ಜಾಗದಲ್ಲಿ ಎಷ್ಟಿದೆ ಅಷ್ಟು ನಾವು ಪರ್ಮಿಷನ್ ತೆಗೆದುಕೊಂಡು ಬಿಲ್ಡಿಂಗನ್ನು ಕಟ್ಟಿದ್ದೀವಿ. ಶಾಖಾ ಮಠ, ಕರುಣೇಶ್ವರ ಶಾಖಾ ಮಠ ಇದು. ಬಟ್ ಇಲ್ಲಿಯ ಉಸ್ತುವಾರಿ ಸಚಿವರ ವಿರುದ್ಧ ನಾವು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದಾಗಿನಿಂದ ಅವರ ಕೆಲವು ಶಿಷ್ಯಂದಿರು ಈ ಬಿಲ್ಡಿಂಗನ್ನು ನೋಡಿಬಿಟ್ಟು ಅನಾಮಧೇಯ ವ್ಯಕ್ತಿಯಿಂದ ಆ ವ್ಯಕ್ತಿ ಕಂಪ್ಲೇಂಟ್ ಏನು ಕೊಟ್ಟಿದ್ದಾರಲ್ಲ ಆ ವ್ಯಕ್ತಿಯ ಅಡ್ರೆಸ್ ಇಲ್ಲ, ಕೊಟ್ಟಂಥ ಪರವಾನಗಿಯನ್ನು ರದ್ದುಪಡಿಸಿದರು. ನಾವು ಹೇಳಿದ್ದೀವಿ 112C ಕೆಳಗಡೆ ದಂಡ ಬರೆಸ್ತೀವಿ, ನಮಗೆ ಅಧಿಕೃತ ಮಾಡಿಕೊಡಿ ಅಂತ. ಅದನ್ನು ಕೂಡ ಕ್ಯಾರೆ ಅನ್ನಲಿಲ್ಲ. ನಮ್ಮ ಕೊಟ್ಟಂಥ ಪರವಾನಗಿಯನ್ನು ರದ್ದು ಮಾಡಿದರು. ರದ್ದು ಮಾಡಿ ಒಂದು 10-15 ದಿನ. ಸಿದ್ಧಲಿಂಗ ಶ್ರೀಗಳ ಆರೋಪ ಇಷ್ಟಕ್ಕೆ ನಿಂತಿಲ್ಲ. ಅಧಿಕಾರಿಗಳ ಕಣ್ಣಿಗೆ ಕೇವಲ ಹಿಂದೂ ಮಠ ಮಂದಿರಗಳು ಮಾತ್ರವೇ ಕಾಣೋದಾ ಅಂತ ಪ್ರಶ್ನಿಸಿದ್ದಾರೆ. KBN ಹಾಸ್ಪಿಟಲ್ ಅಂತಿದೆ, ಖಾಜಾ ಬಂದೇ ನವಾಜ್ ಆಸ್ಪತ್ರೆ, 100 ಕೋಟಿ ಮೌಲ್ಯದ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ವಿತೌಟ್ ಪರ್ಮಿಷನ್. ಇವುಗಳ ಮೇಲೂ ಕೂಡ ಹೈಕೋರ್ಟ್ ಆದೇಶದ ಪ್ರಕಾರ ಕ್ರಮ ತೆಗೆದುಕೊಳ್ಳಿ ಅಂದರೆ ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ. ಆದರೆ ಇವತ್ತು ತರಾತುರಿಯಲ್ಲಿ ಡೆಮಾಲಿಷ್ ಮಾಡಲಿಕ್ಕೆ ಬಂದ ಕಾರಣ ಏನು ಅಂತ ಕೇಳಿದರೆ, ಇದೇ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಖರ್ಗೆ ಅವರು ವಾಸವಿರುವಂಥ ಐವಾನ್ ಶಾಹಿ ಭಾಗದಲ್ಲಿರುವ ಒಂದು ಮನೆ ಇದೆ. ಆ ಮನೆ ಕಂಪೌಂಡು ಕೂಡ ರಸ್ತೆ ಅತಿಕ್ರಮಣ ಮಾಡಿ 5 ಅಡಿ ಕಂಪೌಂಡನ್ನು ಇವರು ಹಾಕಿದ್ದಾರೆ. ಅದರ ಕಲಬುರಗಿ ಮಾದರಿಯಲ್ಲೇ ರಾಯಚೂರಲ್ಲೂ ನಿರ್ಮಾಣ ಹಂತದ ಮಠದ ಕಟ್ಟಡ ತೆರವು ಮಾಡಲಾಗಿದೆ. ಯಗನೂರು ಗ್ರಾಮದ ಹೊರವಲಯದಲ್ಲಿ 4 ಎಕರೆ ಸರ್ಕಾರಿ ಜಮೀನಲ್ಲಿ ಮೃತ್ಯುಂಜಯ ಮಠ ಕಟ್ಟಲಾಗಿತ್ತು. ಜ್ಞಾನಾನಂದ ಸ್ವಾಮೀಜಿ ಕುಂಭಮೇಳಕ್ಕೆ ಹೋಗಿದ್ದ ಸಮಯದಲ್ಲಿ ಅಧಿಕಾರಿಗಳು ಮಠ ಮತ್ತು ಗೋಶಾಲೆಯನ್ನ ತೆರವು ಮಾಡಿದ್ದು ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಓಂಪ್ರಕಾಶ್ ಕೋರ್ಟ್ ಆದೇಶ ಅಥವಾ ನಿಯಮಗಳನ್ನ ಪಾಲನೆ ಮಾಡ್ತೀವಿ ಅನ್ನುವಂಥ ಪೊಲೀಸರು ಯಾರ್ದೋ ಒಂದು ಪಾಲಿಕೆ ಅಧಿಕಾರಿಗಳು ಯಾವುದೋ ಒಂದನ್ನ ಡೆಮಾಲಿಷ್ ಮಾಡೋ ಮೂಲಕ ಈ ನಿಯಮಗಳನ್ನ ಪಾಲನೆ ಮಾಡ್ತೀವಿ ಅಂತ ತೋರಿಸ್ತಿದ್ದಾರಾ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಕಾರಣ ನಿಯಮ ನೀವು ಪಾಲನೆ ಮಾಡ್ತೀರಿ ಅಂತ ಆದರೆ ಪ್ರಭಾವಿ ವ್ಯಕ್ತಿಗಳು ಕೂಡ ಈ ರೀತಿ ಒತ್ತುವರಿ ಮಾಡ್ಕೊಂಡಿದ್ರೆ ಆ ಜಾಗವನ್ನ ಯಾಕೆ ತೆರವು ಮಾಡ್ತಾ ಇಲ್ಲ ಅನ್ನೋದನ್ನ ಜನಸಾಮಾನ್ಯರ ಪ್ರಶ್ನೆ ಮಾಡ್ತಿದ್ದಾರೆ. ಯಾಕೆ ಈ ತೆರವು ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀವಿ, ಯಾಕೆ ಈ ನಿಯಮಗಳ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂದ್ರೆ ಕಲಬುರಗಿ ಅಂಥದ್ದೊಂದು ಘಟನೆಗೆ ಇವತ್ತು ಸಾಕ್ಷಿಯಾಗಿ ಹೋಗಿದೆ. ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಠಗಳ ವಿರುದ್ಧವೇ ಬುಲ್ಡೋಸರ್ ಬಾಂಬ್. ಅಂದೋಲಾ ಶಾಖಾ ಮಠ ಒತ್ತುವರಿ ತೆರವು. ಅಕ್ರಮ ಕಟ್ಟಡಗಳ ವಿರುದ್ಧ ಬುಲ್ಡೋಸರ್ ಅಸ್ತ್ರ. ಉತ್ತರ ಪ್ರದೇಶದಲ್ಲಿ ಪುಂಡ ಪೋಖರಿಗಳ ವಿರುದ್ಧ ಯೋಗಿ ಆದಿತ್ಯನಾಥ್ ಬಳಸಿದ್ದ ಬುಲ್ಡೋಸರ್ ಅಸ್ತ್ರ ಇದೀಗ ಹಿಂದೂ ಮಠಗಳ ವಿರುದ್ಧವೇ ತಿರುಗುಬಾಣವಾಗಿದೆ. ರಾಯಚೂರು ಮತ್ತು ಕಲಬುರಗಿಯಲ್ಲಿ ಇಂದು ಜೆಸಿಬಿ ಘರ್ಜನೆ ಮೊಳಗಿದೆ.
ಹೌದು, ಕಲಬುರಗಿ ನಗರದ ನಾಗನಹಳ್ಳಿಯಲ್ಲಿರುವ ಅಂದೋಲಾ ಮಠದ ಶಾಖಾ ಮಠದ ಮೇಲೆ ಪಾಲಿಕೆ ಅಧಿಕಾರಿಗಳ ಕಣ್ಣು ಬಿದ್ದಿದೆ. ಕರುಣೇಶ್ವರ ಶಾಖಾ ಮಠದ ನಿರ್ಮಾಣದ ವೇಳೆ ಸೆಟ್ ಬ್ಯಾಕ್ ಬಿಟ್ಟಿಲ್ಲ. ಹೀಗಾಗಿ ಅಕ್ರಮ ಒತ್ತುವರಿ ತೆರವು ಮಾಡುವಂತೆ ಹೈಕೋರ್ಟ್ ಆದೇಶ ನೀಡಿದ್ದು ಇಂದು ಜೆಸಿಬಿಯಿಂದ ಅಧಿಕಾರಿಗಳು ಪ್ರತ್ಯಕ್ಷರಾಗಿದ್ದರು. 60 ದಿನಗಳಾದರೂ ಅವರು ತಕ್ಕೊಂಡಿರಲಿಲ್ಲ ಸ್ವತಃ. ಆಮೇಲೆ ಒಂದು ತಿಂಗಳು ಹೆಚ್ಚಿಗಾದರೂ ತೆಗೆದಿರಲಿಲ್ಲ. ಅದಕ್ಕೆ ನಾವು ಮಹಾನಗರ ಪಾಲಿಕೆ ವತಿಯಿಂದ ಆರ್ಡರ್ ಮಾಡಿಬಿಟ್ಟು ಮಾನ್ಯ ಆಯುಕ್ತರ ಆದೇಶದಂತೆ ಮತ್ತು ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ನಾವು ಇವತ್ತಿನ ದಿವಸ ಎಲ್ಲ ಸಿಬ್ಬಂದಿ ಇಂಜಿನಿಯರ್ಸ್, ಪೊಲೀಸ್, ಸೆಕ್ಯೂರಿಟಿ ಎಲ್ಲ ವೆಹಿಕಲ್ ತೊಗೊಂಡು ಬಂದು ರಿವ್ಯೂ ಮಾಡ್ತಾ ಇದ್ದೀವಿ. ಪಾಲಿಕೆ ಅಧಿಕಾರಿಗಳು ನಾವು ಕಾನೂನು ಪಾಲನೆ ಮಾಡ್ತಾ ಇದ್ದೀವಿ ಎಂದು ಸಮರ್ಥನೆ ಮಾಡಿಕೊಂಡ್ರೆ ಅಂದೋಲಾ ಮಠದ ಸ್ವಾಮೀಜಿಗಳ ಆರೋಪವೇ ಬೇರೆ. ಜಾಗದಲ್ಲಿ ಎಷ್ಟಿದೆ ಅಷ್ಟು ನಾವು ಪರ್ಮಿಷನ್ ತೆಗೆದುಕೊಂಡು ಬಿಲ್ಡಿಂಗನ್ನು ಕಟ್ಟಿದ್ದೀವಿ. ಶಾಖಾ ಮಠ, ಕರುಣೇಶ್ವರ ಶಾಖಾ ಮಠ ಇದು. ಬಟ್ ಇಲ್ಲಿಯ ಉಸ್ತುವಾರಿ ಸಚಿವರ ವಿರುದ್ಧ ನಾವು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದಾಗಿನಿಂದ ಅವರ ಕೆಲವು ಶಿಷ್ಯಂದಿರು ಈ ಬಿಲ್ಡಿಂಗನ್ನು ನೋಡಿಬಿಟ್ಟು ಅನಾಮಧೇಯ ವ್ಯಕ್ತಿಯಿಂದ, ಆ ವ್ಯಕ್ತಿ ಕಂಪ್ಲೇಂಟ್ ಏನು ಕೊಟ್ಟಿದ್ದಾರಲ್ಲ ಆ ವ್ಯಕ್ತಿಯ ಅಡ್ರೆಸ್ ಇಲ್ಲ, ಕೊಟ್ಟಂಥ ಪರವಾನಗಿಯನ್ನು ರದ್ದುಪಡಿಸಿದರು. ನಾವು ಹೇಳಿದ್ದೀವಿ 112C ಕೆಳಗಡೆ ದಂಡ ಬರೆಸ್ತೀವಿ, ನಮಗೆ ಅಧಿಕೃತ ಮಾಡಿಕೊಡಿ ಅಂತ. ಅದನ್ನು ಕೂಡ ಕ್ಯಾರೆ ಅನ್ನಲಿಲ್ಲ. ನಮ್ಮ ಕೊಟ್ಟಂಥ ಪರವಾನಗಿಯನ್ನು ರದ್ದು ಮಾಡಿದರು. ರದ್ದು ಮಾಡಿ ಒಂದು 10-15 ದಿನ. ಸಿದ್ಧಲಿಂಗ ಶ್ರೀಗಳ ಆರೋಪ ಇಷ್ಟಕ್ಕೆ ನಿಂತಿಲ್ಲ. ಅಧಿಕಾರಿಗಳ ಕಣ್ಣಿಗೆ ಕೇವಲ ಹಿಂದೂ ಮಠ, ಮಂದಿರಗಳು ಮಾತ್ರವೇ ಕಾಣೋದಾ ಅಂತ ಪ್ರಶ್ನಿಸಿದ್ದಾರೆ. KBN ಹಾಸ್ಪಿಟಲ್ ಅಂತಿದೆ, ಖಾಜಾ ಬಂದೇ ನವಾಜ್ ಆಸ್ಪತ್ರೆ, ಒಂದು 100 ಕೋಟಿ ಮೌಲ್ಯದ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ವಿತೌಟ್ ಪರ್ಮಿಷನ್. ಇವುಗಳ ಮೇಲೂ ಕೂಡ ಹೈಕೋರ್ಟ್ ಆದೇಶದ ಪ್ರಕಾರ ಕ್ರಮ ತೆಗೆದುಕೊಳ್ಳಿ ಅಂದರೆ ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ. ಆದರೆ ಇವತ್ತು ತರಾತುರಿಯಲ್ಲಿ ಡೆಮೊಲಿಷ್ ಮಾಡಲಿಕ್ಕೆ ಬಂದ ಕಾರಣ ಏನು ಅಂತ ಕೇಳಿದರೆ, ಇದೇ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಖರ್ಗೆ ಅವರು ವಾಸವಿರುವಂಥ ಐವಾನ್ ಶಾಹಿ ಭಾಗದಲ್ಲಿರುವ ಒಂದು ಮನೆ ಇದೆ. ಆ ಮನೆ ಕಂಪೌಂಡು ಕೂಡ ರಸ್ತೆ ಅತಿಕ್ರಮಣ ಮಾಡಿ 5 ಅಡಿ ಕಂಪೌಂಡನ್ನು ಇವರು ಹಾಕಿದ್ದಾರೆ. ಅದರ ಕಲಬುರಗಿ ಮಾದರಿಯಲ್ಲೇ ರಾಯಚೂರಲ್ಲೂ ನಿರ್ಮಾಣ ಹಂತದ ಮಠದ ಕಟ್ಟಡ ತೆರವು ಮಾಡಲಾಗಿದೆ. ಯಗನೂರು ಗ್ರಾಮದ ಹೊರವಲಯದಲ್ಲಿ 4 ಎಕರೆ ಸರ್ಕಾರಿ ಜಮೀನಲ್ಲಿ ಮೃತ್ಯುಂಜಯ ಮಠ ಕಟ್ಟಲಾಗಿತ್ತು. ಜ್ಞಾನಾನಂದ ಸ್ವಾಮೀಜಿ ಕುಂಭಮೇಳಕ್ಕೆ ಹೋಗಿದ್ದ ಸಮಯದಲ್ಲಿ ಅಧಿಕಾರಿಗಳು ಮಠ ಮತ್ತು ಗೋಶಾಲೆಯನ್ನು ತೆರವು ಮಾಡಿದ್ದು ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಓಂ ಪ್ರಕಾಶ್, ಕೋರ್ಟ್ ಆದೇಶ ಅಥವಾ ನಿಯಮಗಳನ್ನ ಪಾಲನೆ ಮಾಡ್ತೀವಿ ಅನ್ನುವಂತಹ ಪೊಲೀಸರು ಯಾರ್ದೋ ಒಂದು ಪಾಲಿಕೆ ಅಧಿಕಾರಿಗಳು ಯಾವುದೋ ಒಂದನ್ನ ಡೆಮಾಲಿಷ್ ಮಾಡೋ ಮೂಲಕ ಈ ನಿಯಮಗಳನ್ನ ಪಾಲನೆ ಮಾಡ್ತೀವಿ ಅಂತ ತೋರಿಸ್ತಿದ್ದಾರಾ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಕಾರಣ, ನಿಯಮ ನೀವು ಪಾಲನೆ ಮಾಡ್ತೀರಿ ಅಂತ ಆದ್ರೆ ಪ್ರಭಾವಿ ವ್ಯಕ್ತಿಗಳು ಕೂಡ ಈ ರೀತಿ ಒತ್ತುವರಿ ಮಾಡ್ಕೊಂಡಿದ್ರೆ ಆ ಜಾಗವನ್ನ ಯಾಕೆ ತೆರವು ಮಾಡ್ತಾ ಇಲ್ಲ ಅನ್ನೋದನ್ನ ಜನಸಾಮಾನ್ಯರ ಪ್ರಶ್ನೆ ಮಾಡ್ತಿದ್ದಾರೆ. ಯಾಕೆ ಈ ತೆರವು ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀವಿ, ಯಾಕೆ ಈ ನಿಯಮಗಳ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂದ್ರೆ ಕಲಬುರಗಿ ಅಂಥದ್ದೊಂದು ಘಟನೆಗೆ ಇವತ್ತು ಸಾಕ್ಷಿಯಾಗಿ ಹೋಗಿದೆ. ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಠಗಳ ವಿರುದ್ಧವೇ ಬುಲ್ಡೋಸರ್ ಬಾಂಬ್. ಅಂದೋಲಾ ಶಾಖಾ ಮಠ ಒತ್ತುವರಿ ತೆರವು. ಅಕ್ರಮ ಕಟ್ಟಡಗಳ ವಿರುದ್ಧ ಬುಲ್ಡೋಸರ್ ಅಸ್ತ್ರ. ಉತ್ತರ ಪ್ರದೇಶದಲ್ಲಿ ಪುಂಡ ಪೋಖರಿಗಳ ವಿರುದ್ಧ ಯೋಗಿ ಆದಿತ್ಯನಾಥ್ ಬಳಸಿದ್ದ ಬುಲ್ಡೋಸರ್ ಅಸ್ತ್ರ ಇದೀಗ ಹಿಂದೂ ಮಠಗಳ ವಿರುದ್ಧವೇ ತಿರುಗುಬಾಣವಾಗಿದೆ. ರಾಯಚೂರು ಮತ್ತು ಕಲಬುರಗಿಯಲ್ಲಿ ಇಂದು ಜೆಸಿಬಿ ಘರ್ಜನೆ ಮೊಳಗಿದೆ. ಹೌದು, ಕಲಬುರಗಿ ನಗರದ ನಾಗನಹಳ್ಳಿಯಲ್ಲಿರುವ ಅಂದೋಲಾ ಮಠದ ಶಾಖಾ ಮಠದ ಮೇಲೆ ಪಾಲಿಕೆ ಅಧಿಕಾರಿಗಳ ಕಣ್ಣು ಬಿದ್ದಿದೆ. ಕರುಣೇಶ್ವರ ಶಾಖಾ ಮಠದ ನಿರ್ಮಾಣದ ವೇಳೆ ಸೆಟ್ ಬ್ಯಾಕ್ ಬಿಟ್ಟಿಲ್ಲ. ಹೀಗಾಗಿ ಅಕ್ರಮ ಒತ್ತುವರಿ ತೆರವು ಮಾಡುವಂತೆ ಹೈಕೋರ್ಟ್ ಆದೇಶ ನೀಡಿದ್ದು ಇಂದು ಜೆಸಿಬಿಯಿಂದ ಅಧಿಕಾರಿಗಳು ಪ್ರತ್ಯಕ್ಷರಾಗಿದ್ದರು. 60 ದಿನಗಳಾದರೂ ಅವರು ತಕ್ಕೊಂಡಿರಲಿಲ್ಲ ಸ್ವತಃ. ಆಮೇಲೆ ಒಂದು ತಿಂಗಳು ಹೆಚ್ಚಿಗಾದರೂ ತೆಗೆದಿರಲಿಲ್ಲ. ಅದಕ್ಕೆ ನಾವು ಮಹಾನಗರ ಪಾಲಿಕೆ ವತಿಯಿಂದ ಆರ್ಡರ್ ಮಾಡಿಬಿಟ್ಟು ಮಾನ್ಯ ಆಯುಕ್ತರ ಆದೇಶದಂತೆ ಮತ್ತು ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ನಾವು ಇವತ್ತಿನ ದಿವಸ ಎಲ್ಲ ಸಿಬ್ಬಂದಿ ಇಂಜಿನಿಯರ್ಸ್, ಪೊಲೀಸ್, ಸೆಕ್ಯೂರಿಟಿ ಎಲ್ಲ ವೆಹಿಕಲ್ ತೊಗೊಂಡು ಬಂದು ರಿವ್ಯೂ ಮಾಡ್ತಾ ಇದ್ದೀವಿ. ಪಾಲಿಕೆ ಅಧಿಕಾರಿಗಳು ನಾವು ಕಾನೂನು ಪಾಲನೆ ಮಾಡ್ತಾ ಇದ್ದೀವಿ ಎಂದು ಸಮರ್ಥನೆ ಮಾಡಿಕೊಂಡ್ರೆ ಅಂದೋಲಾ ಮಠದ ಸ್ವಾಮೀಜಿಗಳ ಆರೋಪವೇ ಬೇರೆ. ಜಾಗದಲ್ಲಿ ಎಷ್ಟಿದೆ ಅಷ್ಟು ನಾವು ಪರ್ಮಿಷನ್ ತೆಗೆದುಕೊಂಡು ಬಿಲ್ಡಿಂಗನ್ನು ಕಟ್ಟಿದ್ದೀವಿ. ಶಾಖಾ ಮಠ, ಕರುಣೇಶ್ವರ ಶಾಖಾ ಮಠ ಇದು. ಬಟ್ ಇಲ್ಲಿಯ ಉಸ್ತುವಾರಿ ಸಚಿವರ ವಿರುದ್ಧ ನಾವು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದಾಗಿನಿಂದ ಅವರ ಕೆಲವು ಶಿಷ್ಯಂದಿರು ಈ ಬಿಲ್ಡಿಂಗನ್ನು ನೋಡಿಬಿಟ್ಟು ಅನಾಮಧೇಯ ವ್ಯಕ್ತಿಯಿಂದ, ಆ ವ್ಯಕ್ತಿ ಕಂಪ್ಲೇಂಟ್ ಏನು ಕೊಟ್ಟಿದ್ದಾರಲ್ಲ ಆ ವ್ಯಕ್ತಿಯ ಅಡ್ರೆಸ್ ಇಲ್ಲ, ಕೊಟ್ಟಂಥ ಪರವಾನಗಿಯನ್ನು ರದ್ದುಪಡಿಸಿದರು.
ನಾವು ಹೇಳಿದ್ದೀವಿ 112C ಕೆಳಗಡೆ ದಂಡ ಭರಿಸ್ತೀವಿ, ನಮಗೆ ಅಧಿಕೃತ ಮಾಡಿಕೊಡಿ ಅಂತ. ಅದನ್ನು ಕೂಡ ಕ್ಯಾರೆ ಅನ್ನಲಿಲ್ಲ. ನಮ್ಮ ಕೊಟ್ಟಂಥ ಪರವಾನಗಿಯನ್ನು ರದ್ದು ಮಾಡಿದರು. ರದ್ದು ಮಾಡಿ ಒಂದು 10-15 ದಿನ. ಸಿದ್ಧಲಿಂಗ ಶ್ರೀಗಳ ಆರೋಪ ಇಷ್ಟಕ್ಕೆ ನಿಂತಿಲ್ಲ. ಅಧಿಕಾರಿಗಳ ಕಣ್ಣಿಗೆ ಕೇವಲ ಹಿಂದೂ ಮಠ ಮಂದಿರಗಳು ಮಾತ್ರವೇ ಕಾಣೋದಾ ಅಂತ ಪ್ರಶ್ನಿಸಿದ್ದಾರೆ. KBN ಹಾಸ್ಪಿಟಲ್ ಅಂತಿದೆ, ಖಾಜಾ ಬಂದೇ ನವಾಜ್ ಆಸ್ಪತ್ರೆ, ಒಂದು 100 ಕೋಟಿ ಮೌಲ್ಯದ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ವಿತೌಟ್ ಪರ್ಮಿಷನ್. ಇವುಗಳ ಮೇಲೂ ಕೂಡ ಹೈಕೋರ್ಟ್ ಆದೇಶದ ಪ್ರಕಾರ ಕ್ರಮ ತೆಗೆದುಕೊಳ್ಳಿ ಅಂದರೆ ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ. ಆದರೆ ಇವತ್ತು ತರಾತುರಿಯಲ್ಲಿ ಡೆಮಾಲಿಷ್ ಮಾಡಲಿಕ್ಕೆ ಬಂದ ಕಾರಣ ಏನು ಅಂತ ಕೇಳಿದರೆ, ಇದೇ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಖರ್ಗೆ ಅವರು ವಾಸವಿರುವಂಥ ಐವಾನ್ ಶಾಹಿ ಭಾಗದಲ್ಲಿರುವ ಒಂದು ಮನೆ ಇದೆ. ಆ ಮನೆ ಕಂಪೌಂಡು ಕೂಡ ರಸ್ತೆ ಅತಿಕ್ರಮಣ ಮಾಡಿ 5 ಅಡಿ ಕಂಪೌಂಡನ್ನು ಇವರು ಹಾಕಿದ್ದಾರೆ. ಅದರ ಕಲಬುರಗಿ ಮಾದರಿಯಲ್ಲೇ ರಾಯಚೂರಲ್ಲೂ ನಿರ್ಮಾಣ ಹಂತದ ಮಠದ ಕಟ್ಟಡ ತೆರವು ಮಾಡಲಾಗಿದೆ. ಯಗನೂರು ಗ್ರಾಮದ ಹೊರವಲಯದಲ್ಲಿ 4 ಎಕರೆ ಸರ್ಕಾರಿ ಜಮೀನಲ್ಲಿ ಮೃತ್ಯುಂಜಯ ಮಠ ಕಟ್ಟಲಾಗಿತ್ತು. ಜ್ಞಾನಾನಂದ ಸ್ವಾಮೀಜಿ ಕುಂಭಮೇಳಕ್ಕೆ ಹೋಗಿದ್ದ ಸಮಯದಲ್ಲಿ ಅಧಿಕಾರಿಗಳು ಮಠ ಮತ್ತು ಗೋಶಾಲೆಯನ್ನ ತೆರವು ಮಾಡಿದ್ದು, ಅಧಿಕಾರಿಗಳ ವಿರುದ್ಧ ಗ್ರಾಮ